ಹಾಯ್ ಹೆಲೋ ನಮಸ್ತೆ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊಣ್ಣು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಕಳ್ಳ ಮದುವೆ, ಮಳ್ಳ ಮದುಮಗ. ಅವರಿಬ್ಬರದ್ದು ಲವ್ ಮ್ಯಾರೇಜ್ ಅಂತೆ. 11 ವರ್ಷ ಸಂಸಾರ ಮಾಡಿದ್ರಂತೆ. ಮಕ್ಕಳಾಗಿರಲಿಲ್ಲ. ಹಾಗಂತ ಮಕ್ಕಳು ಆಗೇ ಇಲ್ಲ ಅಂತಲ್ಲ. ಹೆಂಡತಿ ಪ್ರೆಗ್ನೆಂಟ್ ಆದಾಗಲೆಲ್ಲ ಯಾವ್ಯಾವ ಕಾರಣ ಹೇಳಿ ಅಬೋಷನ್ ಮಾಡಿಸ್ತಾ ಇದ್ದ ತಾಳಿ ಕಟ್ಟಿದ್ದ ಪ್ರೀತಿಯ ಗಂಡ. ಹಾಗೆ ಪ್ರೀತಿಸಿದ್ದ ಗಂಡ ಹೆಂಡತಿಗೆ ಗೊತ್ತಿಲ್ಲದಂತೆ ಇನ್ನೊಂದು ಮದುವೆ ಪ್ಲಾನ್ ಮಾಡಿಕೊಂಡಿದ್ದ. ಆ ಮದುವೆ ಮನೆಗೆ ನುಗ್ಗಿ ಹೆಂಡತಿಯಾದವಳು ಮದುವೆಯನ್ನೇ ನಿಲ್ಲಿಸಿದ್ದಾಳೆ. ಈ ಹೆಣ್ಮಕ್ಕಳ ತಂದೆ ತಾಯಿಯೇ ವಿಚಿತ್ರನಪ್ಪ. ಮದುವೆ ಮಾಡುವಾಗ ತಮಟೆ ವಾಲಗದವರಿಂದ ಹಿಡಿದು ಅಡುಗೆ ಮಾಡಿ ಬಡಿಸೋರ ಹಿಸ್ಟ್ರಿ ಎಲ್ಲ ಚೆಕ್ ಮಾಡ್ತಾರೆ. ಆದರೆ ಮದುವೆ ಮಾಡಿಕೊಡೋ ಗಂಡಿನ ಹಿಸ್ಟ್ರಿನೇ ಚೆಕ್ ಮಾಡಲ್ಲ. ಸೆಕೆಂಡ್ ಮ್ಯಾರೇಜ್ ಆಗ್ತಾ ಇದ್ರು, ನಾವು ಹೋಗಿ ನಿಲ್ಸಿದ್ದೀವಿ. ಮದುವೆ ನಡೀತಾ ಇತ್ತು. ರಾತ್ರಿಯ ವೇಳೆಯೇ ಆರತಕ್ಷತೆಯೂ ಮುಗಿದಿತ್ತು. ನಂತರ ಮುಹೂರ್ತಕ್ಕೆ ಮೊದಲು ನಡೆಯಬೇಕಿದ್ದ ಎಲ್ಲ ಸಂಭ್ರಮಾಚರಣೆಗಳಿಗೂ ವಿಧಿವತ್ತಾಗಿ ನಡೀತಾ ಇದ್ವು. ಆಗ ಎಂಟ್ರಿ ಕೊಟ್ಟಳು ಆ ಹೆಣ್ಣು ಮಗಳು. ನಿಲ್ಲಿಸಿ, ಈ ಮದುವೆ ನಡೆಯಲು ಸಾಧ್ಯವೇ ಇಲ್ಲ ಅಂತ ಗರ್ಜಿಸಿದಳು. ಮೊದಲನೇ ಹೆಂಡತಿ ದಿಢೀರ್ ಪ್ರತ್ಯಕ್ಷ. ಗಂಡನ ಎರಡನೇ ಮದುವೆಗೆ ಬಿತ್ತು ಬ್ರೇಕ್. ಆಕೆಯ ಹೆಸರು ಲೇಪಾಕ್ಷಿ. ಆ ಹೆಣ್ಣು ಮಗಳ ನೋವಿಗೂ ಕಾರಣ ಇದೆ. ಆ ಗಂಡಿಗೆ ಈಗಾಗಲೇ ಮದುವೆಯಾಗಿದೆ. ಹೀಗಿದ್ರೂ ಇಬ್ಬರು 10 ವರ್ಷ ಸಂಸಾರ ಮಾಡಿದ್ದರಂತೆ. ಹೀಗಿದ್ರೂ ಬೇಲಿ ಹಾರೋಕೆ ಟ್ರೈ ಮಾಡಿದ್ದ ಮದುವೆ ಗಂಡು, ಆತನ ಹೆಸರು ಹರೀಶ್. ದುರಂತ ಏನ್ ಗೊತ್ತಾ? ಮೊದಲನೇ ಮದುವೆ ಲವ್ ಮ್ಯಾರೇಜ್ ಅಂತೆ. ನನಗೆ ಇನ್ಫಾರ್ಮೇಷನ್ ಇಲ್ದೇನೆ, ನನಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾ ಇದ್ರು. ನಾವು ಹೋಗಿ ನಿಲ್ಸಿದ್ದೀವಿ. ನಿಲ್ಲಿಸಿ ಇವಾಗ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಅಮೃತೂರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಆ ಹುಡುಗನ ಕಡೆಯವರದ್ದು ರಣರಂಪ ರಾಮಾಯಣ. 1000 ಸುಳ್ಳು ಹೇಳಿ ಮದುವೆ ಮಾಡುವನ್ನೋದು ಒಂದು ಗಾದೆ. ಹಾಗಂತ ಮದುವೆ ಆಗಿರೋದನ್ನ ಮುಚ್ಚಿಟ್ಟು ಮದುವೆ ಮಾಡಿ ಅಂತ ಯಾವ ಶಾಸ್ತ್ರನೂ ಹೇಳಿಲ್ಲ ಕಣ್ರೆ. ಹಾಗೆ ನೋಡಿದ್ರೆ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ, ಸತ್ಯ ಹೇಳಿ ಮದುವೆ ಮಾಡೋದು ಒಳ್ಳೇದು. ಆದ್ರೆ ಇಲ್ಲಿ ಹರೀಶನಿಗೆ ಹುಡುಗಿ ಕೊಡೋಕೆ ಹೊರಟಿದ್ದ ಹೆಣ್ಣಿನ ಕಡೆಯವರು ಸರಿಯಾಗಿ ವಿಚಾರ ಮಾಡಲಿಲ್ವಾ ಅಂತ ಪ್ರಶ್ನೆ ಬರೋದು ಸಹಜವಾಗಿದೆ. ಮಾತಾಡ್ಬಾರ್ದು, ಅವೆಲ್ಲ ಮಾತಾಡ್ಬಾರ್ದು. ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿದ. ನಿಮ್ಮ ಮಗಳಿಗೂ ಇವ್ರು ಮದುವೆ ಆಗಿದ್ರೆ ಹಂಗೆ ಮಾಡಿದ್ರ? ನಿಮ್ಮ ಮಗಳು ಮೊಮ್ಮಗಳು ನಮ್ಗೇನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅಲ್ಲಿ ಮದುವೆಗೆ ಬಂದ ಹೆಣ್ಣು ಮಕ್ಕಳು ಹಿರಿಯರ ಜೊತೆ ಮಾತನಾಡ್ತಾ ಇದ್ರೆ ನಿಜಕ್ಕೂ ಅವರಿಗೆ ಗೊತ್ತಿದ್ದೇ ಆಯ್ತು, ಗೊತ್ತಿಲ್ಲದೆ ಇಂತಹ ಅನಾಹುತ ಆಯ್ತು ಅನುಮಾನ ಬರುತ್ತೆ. ಇವರು ಹೀಗೆ ಮಾಡುತ್ತಾ ಇರಬೇಕಾದ್ರೆ ಮೊದಲನೇ ಹೆಂಡತಿಯ ಅಪ್ಪ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕರು. ಎಷ್ಟು ವರ್ಷದಲ್ಲಿ ಮದುವೆ ಮಾಡಿದ್ರೆ? 11 ವರ್ಷ ಆಯ್ತು. ಕೈ ಬಿಡಿ, ಮಾತಾಡಿ. ಏನಾಗಿದೆ? ಅವ್ರ ಮನೆ ಇಟ್ಕೊಂಡ್ರು, ಅವ್ರ ಅಮ್ಮನೇ ಇಟ್ಕೊಂಡ್ರು ಅವ್ರ ಮನೇಲಿ. ಈಗ 2-3 ತಿಂಗಳಿಂದ ಸ್ವಲ್ಪ ಆಗಿದ್ಕೆ ಇವ್ರ ಬೇರೆ ಮದುವೆ ಮಾಡ್ತಾರೆ. ಅರ್ಥ ಇಲ್ಲ. ಏನು ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡಿದ್ರಾ? ಇಲ್ಲ ಸರ್, ಅವರು ವರದಕ್ಷಿಣೆ ಗಂಡನವ್ರು ಡಿಮ್ಯಾಂಡ್ ಮಾಡಿದ್ರ ಅಂತ. ಹೇಳ್ರಿ, ಇಲ್ಲಿ ಬಂದ ಅಂತ ಏನಾಯ್ತಮ್ಮ?
ಏನಾಯ್ತು ನಮ್ಮನೆ ನೀರಿಗೆ ಕರ್ಕೊಂಡು ಹೋದ ನಮ್ಮ ಮನೆಗೆ ನಾವು ಮದುವೆ ಮಾಡ್ದೋ ಈ ರೀತಿ ಯಾಕೆ ಮಾಡ್ಕೋಬೇಕಾಗಿತ್ತು. ಅಳಿಯ ಇನ್ನೊಂದು ಮದುವೆ ಆಗ್ತಿದ್ದಾನೆ ಎಂದಾಗ ಅವನು ವರದಕ್ಷಿಣೆ ಕೇಳಿದ್ದಾನೆ ಅನ್ನೋದು ಇನ್ನೊಂದು ಮತ್ತೊಂದು ಅಂತ ಕಂಪ್ಲೇಂಟ್ ಮಾಡೋದು ಕಾಮನ್. ಆದ್ರೆ ಇವರು ನೋಡಿದ್ರೆ ಮುಗ್ಧರಂತೆ ಕಾಣ್ತಾರೆ. ಅಳಿಯನ ಮೇಲೆ ಹಾಗೆಲ್ಲ ಸುಳ್ಳು ಆರೋಪ ಮಾಡೋದೇ ಇಲ್ಲ. ಆದ್ರೆ ಇವರ ಸಂಬಂಧಿಕರ ಕತೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂದಿದ್ರೆ ಸಾಕಾಗಿತ್ತಂತೆ, ಬಿಟ್ಬಿಡ್ತಾ ಇದ್ರಂತೆ. ಶಿವ ಹಿಂಗೂ ಇರ್ತಾರಾ ಅಂತ ಅನುಮಾನ ಬರುತ್ತೆ. ಮಾಡ್ಕೋತೀನಿ ಅಕ್ಕ ಅಂತ ಕೇಳಿದ್ರೆ ಹುಡುಗಿ ಡೈವರ್ಸ್ ಕೊಟ್ಬಿಟ್ಟಿದ್ರೆ ನಾವು ಮದುವೆ ಮಾಡ್ಕೋವ. ನಮ್ಮ ಹುಡುಗಿ ನಿನ್ ಮಗಳು ಕೈ ಬಿಡಿಯಲ್ಲ ಅಂತ ಹೇಳಿ ಜೂಳ ಇಬ್ರು ಜೂಳ ಕೋಚ್ಕೊಳ್ಳು ಈ ತರ ನಮ್ಸಿ ಕೈ ಡಿವೋರ್ಸ್ ಕೊಟ್ಟಿಲ್ವಾ ಇವಾಗ? ಏನು ಕೊಟ್ಟಿಲ್ಲ. ಇವಾಗ ತಾಲಿ ಕಟ್ಟಕ್ಕೆ ಡೈವರ್ಸ್ ಅಲ್ಲ ಏನ್ ಇದು ಮಾಡಬಾರ್ದು. ಈ ಹೆಣ್ಮಕ್ಳು ಬಡವ್ರ ಮಕ್ಕಳಿಗೆ ಮಾಡಬಾರ್ದಿಂತ ಕೆಲಸನ. ಆದ್ರೆ ಕತೆಯಷ್ಟು ಸಿಂಪಲ್ ಅಲ್ಲ. ಇಲ್ಲಿದ್ದಾನಲ್ಲ, ಮದುವೆ ಡ್ರೆಸ್ ಅಲ್ಲೇ ಇದ್ದಾನೆ ಹುಡುಗ. ಇನ್ನೇನು ತಾಳಿ ಕಟ್ಟು ಟೈಮು. ರೇಷ್ಮೆ ಶರ್ಟು ಪಂಚೆ ಹಾಕೊಂಡು ಮಿರಿ ಮಿಂಚ್ತಾ ಇದ್ದಾನಲ್ಲ, ಇವನೇ ಆ ಮದುವೆ ಗಂಡು. ಲಗ್ನ ಪತ್ರಿಕೆ ಮನೆಯಲ್ಲೇ ಬಿಟ್ಟು ಹೋಗಿದ್ದಂತೆ. ಮೊದಲ ಹೆಂಡತಿಯನ್ನೇ 2 ಬಾರಿ ಮದುವೆಯಾಗಿದ್ದ. ಯಡಿಯೂರಲ್ಲಿ SLN ಕನ್ವೆನ್ಷನ್ ಹಾಲಲ್ಲಿ. ನಿಮಗೆ ಗೊತ್ತಿರಲಿಲ್ವಾ ಮದುವೆ ಆಗ್ತಾ ಇರೋದು? ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರಲಿಲ್ಲ. ಬಟ್ ಸ್ಟ್ರೇಂಜರ್ಸಿಂದ ಇನ್ಫಾರ್ಮೇಷನ್ ಸಿಕ್ತು. ಇದು ಇನ್ವಿಟೇಷನ್ ಬಿಟ್ಟು ಹೋಗಿದ್ರು ಮನೆ ಹತ್ರ, ಅದರಿಂದ ಬಂದಿದ್ವಿ. ಎಷ್ಟು ವರ್ಷ ಆಗಿದ್ದು ನಿಮ್ಮ ಮದುವೆ ಆಗಿ? ಮದುವೆ ಆಗಿ 11 ವರ್ಷ ಆಯಿತು. 11 ವರ್ಷ. ಏನು ನೀವಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇತ್ತಾ ಏನಿತ್ತು? ಭಿನ್ನಾಭಿಪ್ರಾಯ, ನಾವು ಸಪ್ರೇಟ್ ಆಗಿದ್ದಾಗ ಏನೂ ಇರಲಿಲ್ಲ. ಮತ್ತು ಇವ್ರು ಮದುವೆ ಮಾಡಿಕೊಂಡು 2ನೇ ಸಲ ನನಗೆ ಮದುವೆ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಅವ್ರ ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಅವ್ರು 4 ಜನ ಅವ್ರ ಅಕ್ಕಂದಿರು ಮತ್ತು ನಮ್ಮ ಅತ್ತೆ ಅವರೆಲ್ಲ ಟಾರ್ಚರ್ ಮಾಡ್ತಾಯಿದ್ರು. ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ಗಳು ನಡೀತಾಯಿತ್ತು. ಆಮೇಲೆ ಸಪ್ರೇಟ್ ಆದ್ವಿ. ಇಂಟ್ರೆಸ್ಟಿಂಗ್ ಕತೆ ಇಲ್ಲಿದೆ. ಇವರಿಬ್ಬರದು ಲವ್ ಮ್ಯಾರೇಜ್. ಲವ್ ಆಗಿದೆ, ಮದುವೆನೂ ಆಗಿದೆ. ಸಪರೇಟ್ ಆಗಿ ಇದ್ದವರನ್ನ ಆಗಿದ್ದಾಯ್ತು. ಬಂದು ಮನೆಯಲ್ಲಿ ಇರು ಹುಡುಗನ ಕಡೆಯವರು ಕರ್ಕೊಂಡು ಬಂದಿದ್ದಾರೆ. ಆಗ ಅದೇ ಹೆಂಡತಿ ಜೊತೆ ಇನ್ನೊಂದ್ಸಲ ತಾಳಿ ಕಟ್ಟಿಸಿ ಹಳೆ ಸೊಸೆಯನ್ನ ಹೊಸದಾಗಿ ಮನೆ ತುಂಬಿಸಿಕೊಂಡಿದ್ದಾರೆ. ಆದರೆ ಆಮೇಲೆ ಟಾರ್ಚರ್ ಶುರುವಾಗಿದೆ. ಜೊತೆಗೆ ಅವನ ನವರಂಗಿ ಆಟಗಳು ಶುರುವಾಗಿವೆ. ಕೊನೆಗೆ ಮೊದಲನೇ ಹೆಂಡತಿ ಡಿವೋರ್ಸ್ ಕೊಡೋಕೆ ರೆಡಿಯಾಗಿದ್ಲು. ಸಪ್ರೇಟ್ ಆದಮೇಲೆ ಡಿವೋರ್ಸ್ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಮೀಡಿಯೇಷನಲ್ಲಿ ಬಂದು ನಾನು ನಿನ್ನ ಜೊತೆ ಇರ್ತೀನಿ ಅಂತ ಒಪ್ಕೊಂಡು ಮೆಸೇಜ್ ಎಲ್ಲ ಮಾಡಿಬಿಟ್ಟು ಈ ಸ್ಯಾಟರ್ಡೆ ಸಂಡೇ ಮನೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಮದುವೆ ಆಗ್ತಿದ್ದಾರೆ. ಡಿವೋರ್ಸ್ ಎಂದ ಹಳೆ ಹೆಂಡತಿನೇ ಬೇಕು ಅಂದ. ಕತೆಗೆ ಮೆಗಾ ಟ್ವಿಸ್ಟ್ ಸಿಗೋದೇ ಇಲ್ಲಿ. ಡಿವೋರ್ಸ್ ಆಗೋಕೆ ರೆಡಿ ಅಂತ ಮಳ್ಳ ಮದುಮಗ. ಆಮೇಲೆ ಹೆಂಡತಿ ಜೊತೆ ನೀನೇ ಬೇಕು, ನೀನಿಲ್ಲದೆ ಬದುಕೇ ಇಲ್ಲ ಅಂತ ಮಾತನಾಡೋಕೆ ಶುರು ಮಾಡಿದ್ದಾನೆ. ಅದಕ್ಕೆ ಹೆಂಡತಿ ದಾಖಲೆಯನ್ನ ಕೊಡ್ತಾರೆ. ಗಂಡ ಐ ಲವ್ ಯು ಅಂತ ಮೆಸೇಜ್ ಮಾಡ್ತಾನೆ. ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಚಿನ್ನ ಅಂತಾನೆ. ಆಲ್ ಆಫ್ ಸಡನ್ ಏನಾಯ್ತು ಅಂತಾರೆ ಹೆಂಡತಿ. ನಂಗೊತ್ತಿಲ್ಲ. ಸ್ಟಿಲ್ ಐ ಲವ್ ಯು ಅಂತಾನೆ ಮಳ್ಳ. ಹೆಂಡತಿ ರಿಪ್ಲೈ ಮಾಡಲ್ಲ. ಕೇಳಿದ್ಮೇಲೆ ಹರೀಶ, ಈ ಜನ್ಮದಲ್ಲಿ ನಿನ್ನ ಸಹವಾಸ ಸಾಕು ಕಣೋ, ಮುಂದಿನದನ್ನ ಕೋರ್ಟು ಲಾಯರ್ ಡಿಸೈಡ್ ಮಾಡ್ತಾರೆ. ನಂತರ ಮನೆಗೆ ಬಾ, ಮಧ್ಯವರ್ತಿಗಳ ಜೊತೆ ಮಾತುಕತೆ ಬೇಡ, ನಾನು ಈಗ್ಲೂ ಲವ್ ಮಾಡ್ತಿದ್ದೀನಿ ಅಂತಾನೆ ಹರೀಶ. ಕೊನೆಗೆ ಏನೇನೋ ಆಗಿ 1,2,000 ಅಕೌಂಟ್ಗೆ ಹಾಕು ಅಂತ ಬೇಡ್ಕೊಂತಾನೆ ಮಳ್ಳ. ಮೊದಲನೇ ಹೆಂಡತಿ ಹೋಗ್ಲಿ ಅಂತ 2,000 ಹಾಕ್ತಾರೆ. ಆದ್ರೆ ಇದಿಷ್ಟು ಮಾತುಕತೆಯಲ್ಲಿ ಅಪ್ಪಿ ತಪ್ಪಿಯೂ ತಾನು ಇನ್ನೊಂದು ಮದುವೆ ಆಗ್ತಿದ್ದೀನಿ ಅಂತ ಅವನು ಹೇಳಲ್ಲ. ಹನ್ನೊಂದು ವರ್ಷ ಸಂಸಾರ, 1 ಮಗ ಆಗಿಲ್ಲ. ಹಾಗಂತ ಮಕ್ಕಳು ಆಗೇ ಇಲ್ಲ ಅಂತಾನೂ ಅಲ್ಲ. 11 ಸಲ ಅಬೋಷನ್ ಮಾಡಿಸಿದ್ದಾನಂತೆ. ಲವ್ ಮ್ಯಾರೇಜ್ ಆಗಿದ್ದ ಹೆಂಡತಿ ಕಪ್ಪಗಿದ್ದರಂತೆ. ಹಂಗಾಗಿ ಸಂಸಾರ ಮಾಡೋಕೆ ಆಗ್ತಿಲ್ವಂತೆ. ಆ ಹೆಣ್ಣು ಮಗಳು ತನ್ನ ಕಂಪ್ಲೇಂಟ್ನಲ್ಲಿ ಇಷ್ಟೆಲ್ಲ ಹೇಳಿಕೊಂಡಿದ್ದಾರೆ. ಯಾರಿಗೋ ಕೊಟ್ಟಿದ್ದ ಲಗ್ನ ಪತ್ರಿಕೆ ಕೊಟ್ಟಿತ್ತು ಕ್ಲೂ.
ವಾಟ್ಸಪ್ ಚಾಟ್ನಲ್ಲಿ ಮುಚ್ಚಿಟ್ಟಿದ್ದ ಮಳ್ಳ ಮದುಮಗ. ಆಗಿದ್ದೇನೆಂದ್ರೆ ಈ ಗಂಡು ಮದುವೆಯಾಗೋಕೆ ಏನೋ ರೆಡಿ ಇದ್ದ, ಮದುವೆಯಾಗೋಕೆ ಎಲ್ಲ ಶಾಸ್ತ್ರೋಕ್ತವಾಗಿಯೇ ಆಗಿತ್ತು. ಆದರೆ ಲಗ್ನ ಪತ್ರಿಕೆ ಕೊಟ್ಟಿದ್ದಾನಲ್ಲ, ಹಾಗೆ ಲಗ್ನ ಪತ್ರಿಕೆ ಪಡೆದುಕೊಂಡಿದ್ದವರೇ ಮೊದಲನೇ ಹೆಂಡತಿಗೆ ವಿಷಯವನ್ನು ತಲುಪಿಸಿದ್ದಾರೆ. ವಾಟ್ಸಪ್ ಚಾಟ್ನಲ್ಲಿ ನನಗೆ ಭಾನುವಾರ ಮೀಟಿಂಗ್ ಇದೆ, ಆಮೇಲೆ ಸಿಗ್ತೀನಿ ಅಂತ ಬೊಗಳಿದ್ದ ಮದುಮಗ ಹೆಂಡತಿ ಮತ್ತವರ ಸಂಬಂಧಿಕರು ಬಂದಾಗ ರೆಡ್ ಹ್ಯಾಂಡ್ ಆಗಿ ತಗಲಾಕಿಕೊಂಡಿದ್ದಾನೆ. ಈಗ ಕುಣಿಗಲ್ ತಾಲೂಕಿನ ಅಮೃತೂರು ಸ್ಟೇಷನ್ನಲ್ಲಿ ಲೆಕ್ಕ ಕೊಡ್ತಿದ್ದಾನೆ. ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿಲ್ಲ. ನಿಮ್ಮ ಮಗಳಿಗೋ ಇವ್ರ ಮಕ್ಕಳಿಗೋ ಆಗಿದ್ರೆ ಹಂಗೆ ಮಾಡಿದ್ರ ನಿಮ್ಮ ಮಗಳು ಮೊಮ್ಮಕ್ಕಳು. ಇದು ಮದುವೆಯಾದವಳನ್ನೇ ಮರೆತು ಆಡಬಾರದ ನಾಟಕ ಆಡಿ ಇನ್ನೊಬ್ಬಳ ಜೊತೆ ಹೊಸ ಬದುಕು ಕಟ್ಟಿಕೊಳ್ಳುವವನ ಕನಸಿಗೆ ಬ್ರೇಕ್ ಬಿದ್ದ ಕಥೆಯಾದರೆ, ಇನ್ನೊಂದು ಮದುವೆಯ ಕನಸು ಕಂಡಿದ್ದ ಹುಡುಗನ ಬದುಕು ಸಾವಿನಲ್ಲಿ ಅಂತ್ಯ ಕಂಡ ಕಥೆ ಇದೆ. ಮೋಸ ಮಾಡೋದು ಬರೀ ಗಂಡಸರದ್ದಷ್ಟೇ ಅಲ್ಲ, ಹೆಣ್ಮಕ್ಳು ಇರ್ತಾರೆ.